ವೆಲ್ಕಮ್ ಟು ದಿಸ್ ವಿಡಿಯೋ. ಈ ವಿಡಿಯೋಲಿ ನಾವು ಸೆಕೆಂಡ್ PUC ಮಾಡೆಲ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀವಿ, ಫಿಸಿಕ್ಸ್ ಮಾಡೆಲ್ ಪೇಪರ್. ಫಸ್ಟ್ 15 ಕ್ವೆಶನನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಫಸ್ಟ್ ಕ್ವೆಶನ್ ಈಸ್ ರೈಟ್ ದ ಫಿಸಿಕಲ್ ಕ್ವಾಂಟಿಟಿ ಹೂಸ್ SI ಯೂನಿಟ್ ಇಸ್ ಕೂಲಂಬ್. ಯಾವ ಫಿಸಿಕಲ್ ಕ್ವಾಂಟಿಟಿ ಇದು SI ಯೂನಿಟ್ ಕೂಲಂಬ್ ಅಂತ ಕೇಳ್ಯಾರ. ಕೂಲಂಬ್ ಅಂದರೆ ನಮ್ಗೆ ಗೊತ್ತು ಏನು, ಎಲೆಕ್ಟ್ರಿಕ್ ಚಾರ್ಜ್ ಅಥವಾ ಚಾರ್ಜ್ ಅಂತ. ಚಾರ್ಜಿನ ಯೂನಿಟ್ ಏನು, ಕೂಲಂಬ್. Second question kuda charge related question. Define linear charge density. Define linear charge density. Density andre usually something divided by area athwa length. Nodana enu anta. So linear charge density, usually lambda inda denote ಮಾಡ್ತೀವಿ, is defined as the quantity of charge per unit length. This is important point. Charge per unit length. At any point on a line charge distribution. ನೀವು ಏನು ಬರೀದೆ, ಸೊ ಬರೀ ಚಾರ್ಜ್ ಪರ್ ಯೂನಿಟ್ ಲೆಂತ್ ಬರೆದ್ರೂ ಇದಕ್ಕೆ ಮಾರ್ಕ್ ಕೊಡ್ತಾರೆ ಮೋಸ್ಟ್ಲಿ. ಇದು ಮೇನ್ ಪಾಯಿಂಟ್. ಉಳಿದದನ್ನು ಬರೀರಿ. ಮೂರನೇ ಕ್ವೆಶನ್. ಹೌ ಡಸ್ ರೆಸಿಸ್ಟಿವಿಟಿ ಆಫ್ nichrome ವೇರಿ ವಿತ್ ಆಬ್ಸಲ್ಯೂಟ್ ಟೆಂಪ್ರೇಚರ್? nichrome ರೆಸಿಸ್ಟಿವಿಟಿ ಹೇಗೆ ವೇರಿ ಆಗುತ್ತೆ ಆಬ್ಸಲ್ಯೂಟ್ ಟೆಂಪ್ರೇಚರ್ ಅಂತ ಕೇಳ್ಯಾರ. ಇದಕ್ಕೆ ಇಂಟ್ರೆಸ್ಟಿಂಗ್ ಇದೆ ಆನ್ಸರ್. ಎರಡು ಥರ ಸಿಚುವೇಶನ್ ಇದೆ. ಒಂದು, ನೈಕ್ರೋಮ್ದು ರೆಸಿಸ್ಟಿವಿಟಿ ಅಷ್ಟು ಚೇಂಜ್ ಆಗಲ್ಲ ಕಂಪೇರ್ಡ್ ಟು ಅದರ್ ಮೆಟಲ್ಸ್ ಲೈಕ್ ಕಾಪರ್, ಆರ್ ಇಟ್ ಡಸ್ ನಾಟ್ ವೇರಿ ಮಚ್ ವಿತ್ ಆಬ್ಸಲ್ಯೂಟ್ ಟೆಂಪ್ರೇಚರ್. ಸೊ ಅದಕ್ಕೆ ಅದನ್ನು ಹೀಟಿಂಗ್ ಎಲಿಮೆಂಟ್ಸ್ ಯೂಸ್ ಮಾಡ್ತಾರೆ. ಆದರೆ however it does vary directly ಸ್ವಲ್ಪ by a very small amount with absolute temperature. ಏನದರ ಅರ್ಥ? ಲೆಟ್ಸ್ ಲುಕ್ ಅಟ್ ದಿಸ್ ಡಯಾಗ್ರಾಮ್. ಈ ಡಯಾಗ್ರಾಮ್ ಏನು ಎಕ್ಸಾಂಪಲ್ ಬರೀಬೇಕು ಅಂತಿಲ್ಲ, ಬಟ್ ವಾಟ್ ಈಸ್ ದಿಸ್ ಡಯಾಗ್ರಾಮ್? This diagram explains, or it shows, resistivity, change of nichrome's resistivity with temperature. So ನೀವು ನೋಡ್ಬೋದು ಏನು, ತುಂಬ ಕಮ್ಮಿ ಟೆಂಪ್ರೇಚರ್ ಇದ್ದಾಗ 1.10ಗಿಂತ ಕಮ್ಮಿ ಇದೆ. As the temperature increases, it increases slowly. It almost goes from 1.1 to 1.2 when you go from temperature 200 to 800. ಸೊ 200 800 ಕೆಲ್ವಿನ್ ಅಂದರೆ 600 ಡಿಗ್ರಿ ಡಿಫ್ರೆನ್ಸ್ ಇದ್ದರೂ ರೆಸಿಸ್ಟಿವಿಟಿ ಮಾತ್ರ 1.1 1.2 ತನಕ ಮಾತ್ರ ಚೇಂಜ್ ಆಗುತ್ತೆ. ಸೊ ಇಟ್ ಡಸ್ ವೇರಿ, ಚೇಂಜ್ ಆಗುತ್ತೆ, ಸ್ವಲ್ಪ ಚೇಂಜ್ ಆಗುತ್ತೆ. ಓಕೆ, ದಿಸ್ ಈಸ್ ದಿ ಆನ್ಸರ್ ಫಾರ್ ಥರ್ಡ್ ಕ್ವೆಶನ್. ನಾಲ್ಕನೇ ಕ್ವೆಶನ್, ರೆಸಿಸ್ಟರ್ ಕ್ವೆಶನ್. ದ ಕಲರ್ಡ್ ರಿಂಗ್ಸ್ ಮಾರ್ಕ್ಡ್ ಆನ್ ಎ ಕಾರ್ಬನ್ ರೆಸಿಸ್ಟರ್ ಆರ್ ರೆಡ್ 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 ಆ್ಯಂಡ್ ಸಿಲ್ವರ್. ವಾಟ್ ಈಸ್ ದ ಟಾಲರೆನ್ಸ್ ಆಫ್ ದಿ ರೆಸಿಸ್ಟರ್? ಸೊ ಒಂದು ರೆಸಿಸ್ಟರ್ ಕೊಟ್ಟಿದ್ದಾರೆ, 3 ರೆಡ್ 1 ಸಿಲ್ವರು. ಅದರ ಟಾಲರೆನ್ಸ್ ಏನು ಅಂತ ಕೇಳಿದ್ದಾರೆ. ಸೊ ಈ ಟಾಲರೆನ್ಸ್ ಯಾವ ಪಾರ್ಟ್ ಡಿಫೈನ್ ಮಾಡುತ್ತೆ? ಟಾಲರೆನ್ಸು ಈ ಲಾಸ್ಟ್ ಪಾರ್ಟ್ ಡಿಫೈನ್ ಮಾಡುತ್ತೆ. ಯಾವ ಪಾರ್ಟು? ಈ ಪಾರ್ಟ್, ಸಿಲ್ವರ್ ಪಾರ್ಟ್. ಈ ಕೇಸಲ್ಲಿ 10%. ಸಿಲ್ವರ್ ಅಂದರೆ ಅದು 10%. ಬೇರೆ ಏನು ಆಪ್ಷನ್ಸ್ ಇದೆ ಟಾಲರೆನ್ಸ್ಗೆ? ಇದೇನು ಬರೀಬೇಕು ಅಂತಿಲ್ಲ, ಸುಮ್ಮನೆ ಇನ್ಫಾರ್ಮೇಷನ್ಗೆ ಹಾಕೀನಿ. ಗೋಲ್ಡ್ ಇದ್ದರೆ 5%, ಸಿಲ್ವರ್ ಇದ್ದರೆ 10%, ಏನೂ ಕಲರ್ ಇಲ್ಲ ಅಂದರೆ ಅದು 20%. ಲಾಸ್ಟ್ ಲೈನ್ ಟಾಲರೆನ್ಸನ್ನು ಡಿಫೈನ್ ಮಾಡುತ್ತೆ. ಗೋಲ್ಡ್ ಇದ್ದರೆ 5%, ಸಿಲ್ವರ್ ಇದ್ದರೆ 10%, ಕಲರ್ ಇಲ್ಲ ಅಂದರೆ 20%. ಸೊ ಈ ಕೇಸಲ್ಲಿ ಸಿಲ್ವರ್ ಇದೆ, ಅದಕ್ಕೆ ಆನ್ಸರು 10%. ಐದನೇ ಕ್ವೆಶನ್. ವಾಟ್ ಈಸ್ ಲೊರೆಂಟ್ಸ್ ಫೋರ್ಸ್? ಲೊರೆಂಟ್ಸ್ ಫೋರ್ಸ್ ಅಂದರೆ ಏನು? ಲೊರೆಂಟ್ಸ್ ಫೋರ್ಸ್ ಅಂದರೆ ಇಟ್ ಈಸ್ ಅ ಟೋಟಲ್ ಫೋರ್ಸ್ ಆನ್ ಎ ಚಾರ್ಜ್. ಒಂದು ಚಾರ್ಜ್ ಎಕ್ಸ್ಪೀರಿಯನ್ಸ್ ಮಾಡುವಂತಹ ಫೋರ್ಸು. ಯಾವುದರಿಂದ? ಡ್ಯೂ ಟು ಅ ಮ್ಯಾಗ್ನೆಟಿಕ್ ಫೀಲ್ಡ್
ಆ್ಯಂಡ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಒಂದು ಚಾರ್ಜ್ ಯೂಶಲಿ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇದ್ದರೆ ಅದು ಒಂದು ಫೋರ್ಸ್ ಎಕ್ಸ್ಪೀರಿಯೆನ್ಸ್ ಮಾಡುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಇದ್ದರೂ ಅದೊಂದು ಫೋರ್ಸ್ ಎಕ್ಸ್ಪೀರಿಯೆನ್ಸ್ ಮಾಡುತ್ತೆ. ಇವೆರಡನ್ನು ಸೇರಿಸಿ ಟೋಟಲ್ ಫೋರ್ಸ್ ಏನಿರುತ್ತೋ ಅದನ್ನು ನಾವು ಲೊರೆಂಟ್ಸ್ ಫೋರ್ಸ್ ಅಂತ ಹೇಳ್ತೀವಿ. ಇಷ್ಟು ಬರೆದ್ರೆ ಸಾಕು ಒಂದು ಮಾರ್ಕ್ಗೆ. ಇನ್ನು ಸ್ವಲ್ಪ ನೋಡೋಣ ಡೀಟೇಲ್ ಆಗಿ ಏನು ಅಂತ. ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಚಾರ್ಜ್ ಕ್ಯೂ ವ್ಯಾಲ್ಯೂ ಆಗಿದ್ರೆ ಚಾರ್ಜ್ ಇದ್ದು, ಮೂವಿಂಗ್ ವಿತ್ ವೆಲಾಸಿಟಿ ವಿ due to magnetic field B and electric field E. ಸೊ ಇಲ್ಲಿ ವಿ ಬಿ ಮತ್ತು ಇ ಕ್ಯಾಪಿಟಲಲ್ಲಿದೆ. ಯಾಕೆಂದರೆ ದೇ ಆರ್ ಆಲ್ ವೆಕ್ಟರ್ಸ್. ಅದಕ್ಕೆಲ್ಲದಕ್ಕೂ ಡೈರೆಕ್ಷನ್ ಮತ್ತು ಮ್ಯಾಗ್ನಿಟ್ಯೂಡ್ ಎರಡೂ ಇದೆ, ಅದಕ್ಕೆ ಅದು ಕ್ಯಾಪಿಟಲ್. ಕ್ಯೂ ಅಂದರೆ ಅದು ಬರೀ ಸ್ಕೇಲರ್, ಅದಕ್ಕೆ ಅದು ಕ್ಯಾಪಿಟಲಲ್ಲಿಲ್ಲ. ಇದರ ಡೆಫಿನೇಷನ್ ಏನಿರುತ್ತೆ ಅಂದರೆ ಫೋರ್ಸ್ ಈಸ್ ಈಕ್ವಲ್ ಟು ಚಾರ್ಜ್ ಮಲ್ಟಿಪ್ಲೈಡ್ ಬೈ velocity multiplied by magnetic field. ಸೊ ಇವೆರಡರ ಪ್ರಾಡಕ್ಟ್ ಆಯಿತಾ, ವೆಕ್ಟರ್ ಪ್ರಾಡಕ್ಟ್. ಇವೆರಡರ ಪ್ರಾಡಕ್ಟು, ಅದಕ್ಕೆ ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಆ್ಯಡ್ ಮಾಡಬೇಕು. ಸೊ ನೀವು ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ವೆಲಾಸಿಟಿ 0 ಇದ್ದರೆ ಬರೀ ಎಲೆಕ್ಟ್ರಿಕ್ ಫೀಲ್ಡ್ ಮಾತ್ರ ಇನ್ಫ್ಲುಯೆನ್ಸ್ ಮಾಡುತ್ತೆ. ಸೊ ಒಂದು ಚಾರ್ಜು ಸ್ಟೇಷ್ನರಿ ಇದ್ದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನೂ ಮಾಡಲ್ಲ, ಅದೇ ಎಲೆಕ್ಟ್ರಿಕ್ ಫೀಲ್ಡು ಮಾಡುತ್ತೆ. ಬಟ್ ಚಾರ್ಜ್ ಸ್ಟೇಷ್ನರಿ ಅಲ್ಲ, ಮೂವಿಂಗ್ ಇದ್ದರೆ ಆವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಇದಿಷ್ಟು ಸೇರಿಸಿದ್ರೆ ನಮಗೆ ಇ ಎಫ್ ಸಿಗುತ್ತೆ. ಇ ಎಫ್ ಲೊರೆಂಟ್ಸ್ ಫೋರ್ಸ್. ಸೊ ಮೇಲಿನ ಒಂದು ಲೈನ್ ಬರೆದ್ರೆ ಸಾಕು, ಈ ಕೆಳಗೆ ಈಕ್ವೇಷನ್ ಏನು ಬರೀಬೇಕು ಅಂತಿಲ್ಲ. ಬಟ್ ಇನ್ ಕೇಸ್ ಈಕ್ವೇಷನ್ ಕೇಳಿದ್ರೆ ಕೆಳಗಿನ ಈಕ್ವೇಷನ್ ಬರಿಬೋದು. 6ನೇ ಕ್ವೆಶ್ಚನ್, ಗೌಸ್ ಲಾ ಇನ್ ಮ್ಯಾಗ್ನೆಟಿಸಮ್. ಗೌಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಅಂದರೆ ಏನು? ಗೌಸ್ ಲಾ ಏನು ಹೇಳುತ್ತೆ ಅಂದರೆ ದ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಈಸ್ 0. ಸೊ ಇಷ್ಟೇ ಸಿಂಪಲ್ ಒನ್ ಲೈನ್. ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ ಸರ್ಫೇಸ್ ಈಸ್ 0. ಸೊ ಕ್ಲೋಸ್ ಸರ್ಫೇಸ್ ಅಂದರೆ ಏನು ನೋಡೋಣ. ಕ್ಲೋಸ್ ಸರ್ಫೇಸ್ ಅಂದರೆ ಇಟ್ ಈಸ್ ಅ ಸರ್ಫೇಸ್ that completely encloses a volume with no holes. ಸೊ ಒಂದು ಯಾವುದೋ ಒಂದು ವಾಲ್ಯೂಮ್ ಕೊಟ್ಟರೆ ಅದನ್ನು ಫುಲ್ ಎನ್ಕ್ಲೋಸ್ ಮಾಡಿದ್ರೆ ಅದು ಕ್ಲೋಸ್ ಸರ್ಫೇಸ್ ಅಂತ. ಒಂದು ಎಕ್ಸಾಂಪಲ್ ನೋಡೋಣ. ಈಗ ಫಾರ್ ಎಕ್ಸಾಂಪಲ್ ಈ 3 ಚಿತ್ರದಲ್ಲಿ ನೀವು ನೋಡಿದ್ರೆ ಈ ಸ್ಫಿಯರ್ ಇದೆ ಅಲ್ವಾ, ಈ ಸ್ಫಿಯರಲ್ಲಿ ಯಾವುದೇ ನೀವು ಹಾಕಿ ಅದು ಸ್ಫಿಯರು ಕಂಪ್ಲೀಟಾಗಿ ಎನ್ಕ್ಲೋಸ್ ಮಾಡುತ್ತೆ, ಅದು ಒಂದು ಕ್ಲೋಸ್ ಸರ್ಫೇಸ್. ಈ ಥರ ಡೋನಟ್ ಥರ ಇರೋದು, ಉದ್ದಿನ ವಡೆ ಥರ ಇರೋದು, ಅದು ಕೂಡ ಅಷ್ಟೇ. ಇದ್ರ ಒಳಗೆ ಏನಾದರೂ ಇದ್ದರೆ ಅದು ಫುಲ್ ಎನ್ಕ್ಲೋಸ್ ಮಾಡುತ್ತೆ. ಅದೇ ಥರ ಕ್ಯೂಬಾಯ್ಡು ಅಷ್ಟೇ. ಸೊ ಕ್ಯೂಬಾಯ್ಡ್ ಒಳಗೆ ಯಾವುದಾದ್ರೂ ಇದ್ದರೆ ಅದು ಫುಲ್ ಎನ್ಕ್ಲೋಸ್ ಮಾಡುತ್ತೆ. ಇದು ಕ್ಲೋಸ್ ಸರ್ಫೇಸ್. ಈ ಥರ ಕ್ಲೋಸ್ ಸರ್ಫೇಸ್ ಇದ್ದಾಗ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದರೆ ಲೈನ್ ಹೊರಗೆ ಬರ್ತಾ ಇರೋದು, ಲೈನ್ ಒಳಗೆ ಹೋಗ್ತಾ ಇರೋದು, ನೆಟ್ ಅವೆರಡನ್ನು ಕಂಪೇರ್ ಮಾಡಿದ್ರೆ ಎರಡು ಒಂದೇ ಇರುತ್ತೆ. ಎಷ್ಟು ಲೈನ್ ಹೊರಗೆ ಹೋಗ್ತಾ ಇರುತ್ತೋ ಅಷ್ಟೇ ಲೈನ್ ಒಳಗೆ ಹೋಗ್ತಾ ಇರುತ್ತೆ. ಸೊ ದಟ್ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಈಕ್ವಲ್ ಟು 0. ಗಾಸ್ ಲಾ ಅಂದರೆ ಫಸ್ಟ್ ಲೈನ್ ಒಂದು ಬರೆದ್ರೆ ಸಾಕು, ಉಳಿದಿದ್ದು ನಿಮಗೆ ಅರ್ಥ ಆಗಲಿ ಅಂತ ಅಷ್ಟೆ. 7th ಒನ್, ಪ್ಯಾಟರ್ನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫಾರ್ ಅ ಬಾರ್ ಮ್ಯಾಗ್ನೆಟ್. ಇದು ನೀವು 10th ಕಲ್ತೀರ. ಬಾರ್ ಮ್ಯಾಗ್ನೆಟ್ ಅಂದರೆ ಹೇಗಿರುತ್ತೆ, ಯಾವ ಥರ ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ನೋಡೋಣ. ಸೊ ಬಾರ್ ಮ್ಯಾಗ್ನೆಟ್ ಅಂದರೆ ನಾರ್ತ್ ಸೌತ್ ಪೋಲ್ ಇರುತ್ತೆ. ನಾರ್ತ್ ಪೋಲಿಂದ ಲೈನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಾರ್ತ್ ಪೋಲಿಂದ ಸ್ಟಾರ್ಟ್ ಆಗುತ್ತೆ, ಅದು ಸೌತ್ ಪೋಲ್ ತನಕ ಈ ಥರ ಹೋಗುತ್ತೆ. ಸೊ ಈ ದೂರ ದೂರ ಹೋಗುತ್ತೆ ಈ ಥರ. ದೂರ ಹೋಗ್ತಿದ್ದಂಗೆ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ನೋಡಿ ಹತ್ತಿರ ಇದೆ, ಇಲ್ಲಿ ದೂರ ಇದೆ, ಇಲ್ಲಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ದೂರ ಇದೆ, ಇದಕ್ಕೆ ಸಿಕ್ಕಾಪಟ್ಟೆ ಜಾಸ್ತಿ ದೂರ ಇದೆ. ಹೀಗೆ ಹೋಗ್ತಾ ಹೋಗ್ತಾ ತುಂಬಾ ದೂರ ಇರುತ್ತೆ. ಈ ಚಿತ್ರ ಬರೆದ್ರೆ ಸರಿ, ಏನು ಕಲರಲ್ಲಿ ಬರಿಬೇಕು ಅಂತಿಲ್ಲ, ಪೆನ್ಸಿಲಲ್ಲಿ ಬರೆದ್ರೂ ಆಯಿತು. ಏನು ಬರಿಬೇಕು ಅಂದರೆ ಬಾರ್ ಮ್ಯಾಗ್ನೆಟ್ ಬರಿಬೇಕು, ನಾರ್ತ್ ಪೋಲ್ ಇರಬೇಕು, ಸೌತ್ ಪೋಲ್ ಇರಬೇಕು, ಮತ್ತು ಈ ಥರ ಲೂಪ್ಗಳಿರಬೇಕು. ಅಂದರೆ ಏನಂದರೆ ಹತ್ತಿರ ಇರೋದು ಹತ್ತತ್ರ ಇರಬೇಕು,
ದೂರ ಇರೋದು ಡಿಸ್ಟೆನ್ಸ್ ಜಾಸ್ತಿ ಇರಬೇಕು ಅವುಗಳ ಮಧ್ಯೆ ಅಷ್ಟೆ. 8ನೇ ಕ್ವೆಶನ್, ವಾಟ್ಲೆಸ್ ಕರೆಂಟ್ ಅಂದರೆ ಏನು? ಏನಂದರೆ ಕೆಲವು ಎ ಸಿ ಸರ್ಕ್ಯೂಟಲ್ಲಿ ಪವರ್ 0 ಇರುತ್ತೆ. ಸ್ಪೆಷಲ್ ಎ ಸಿ ಸರ್ಕ್ಯೂಟ್ಗಳಲ್ಲಿ ಪವರ್ 0 ಇರುತ್ತೆ. ಆ ಥರ ಸರ್ಕ್ಯೂಟ್ ಇದ್ದಾಗ ಅದಕ್ಕೆ ಕರೆಂಟಲ್ಲಿ ಏನು ಹೋಗಿರುತ್ತೋ ಅದು ವಾಟ್ಲೆಸ್ ಕರೆಂಟ್, ಯಾಕಂದರೆ ಪವರ್ 0 ಅಂತ. ಸೊ ದ ಕರೆಂಟ್ ಇನ್ an AC circuit is called wattless current if the average power consumed in the circuit is 0. ಸೊ ಇದು ಬರೆದ್ರೆ ಸಾಕು ಆಯಿತಾ. ಸೊ ಯಾವ ಕೇಸಲ್ಲಿ ಇದಾಗುತ್ತೆ ನೋಡೋಣ. ಸೊ ದಿಸ್ ಹ್ಯಾಪನ್ಸ್ in AC circuits with only an inductor or a capacitor. ಒಂದು ಎ ಸಿ ಸರ್ಕ್ಯೂಟಲ್ಲಿ ಬರೀ ಇಂಡಕ್ಟರ್ ಇದ್ದರೆ ಅಥವಾ ಬರೀ ಕೆಪಾಸಿಟರ್ ಇದ್ದರೆ ಆಗುತ್ತೆ. ಯಾಕಾಗುತ್ತೆ? ಪವರ್ ಇನ್ an AC circuit is given by VI cos phi, where phi is the phase difference between the current and the voltage. ಸೊ ವೋಲ್ಟೇಜ್ ಮತ್ತು ಕರೆಂಟ್ ಮಧ್ಯೆ ಏನು ಫೇಸ್ ಡಿಫರೆನ್ಸ್ ಇರುತ್ತೋ, ಏನು ಆ್ಯಂಗಲ್ ಇರುತ್ತೋ ಅದರ ಅದಕ್ಕೆ ಫೈ ಅಂತ ಹೇಳ್ತೀವಿ ಇಲ್ಲಿ. ಸೊ ಪವರ್ ಎ ಸಿ ಸರ್ಕ್ಯೂಟಲ್ಲಿ ವಿ ಐ ಕಾಸ್ ಫೈ. ನೀವು 10th ಓದಿರ್ತೀರ ಬರೀ ಪವರ್ ಅಂದರೆ ವಿ ಐ ಅಂತ, ಬಟ್ ಅದು ಡಿ ಸಿಗೆ. ಎ ಸಿ ಸರ್ಕ್ಯೂಟಲ್ಲಿ ವಿ ಐ ಕಾಸ್ ಫೈ. ಸೊ ಆ ಫೈ ವ್ಯಾಲ್ಯೂ ಏನು ಅಂತ ನೋಡೋಣ. When a circuit has only inductor or a capacitor, ಇಂಡಕ್ಟರ್ ಅಥವಾ ಕೆಪಾಸಿಟರ್ ಇದ್ದರೆ ಆ ಫೇಸ್ ಡಿಫರೆನ್ಸ್ ಏನಾಗಿರುತ್ತೆ? ಫೇಸ್ ಡಿಫರೆನ್ಸ್ 90 ಡಿಗ್ರಿ ಆಗಿರುತ್ತೆ. ಸೊ 90 ಡಿಗ್ರಿ ನಿಮ್ಗೆ ಗೊತ್ತು, ಕಾಸ್ 90 is 0. ಸೊ ಅದಕ್ಕೆ ಪವರ್ 0 ಆಗುತ್ತೆ. Therefore, cos phi is 0 and no power is dissipated, even though a current is flowing in the circuit. ಸೊ ಎಕ್ಸಾಮಲ್ಲಿ ನೀವು ಈ ಮೊದಲನೇ ಒಂದು ಸೆಂಟೆನ್ಸ್ ಬರೆದ್ರೆ ಸಾಕು. ಈ ಕೆಳಗಿನ ಸೆಂಟೆನ್ಸು ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ಅಷ್ಟೆ. ಸೊ ಇಂಡಕ್ಟರ್ ಮತ್ತು ಕೆಪಾಸಿಟರ್ ಇದ್ದರೆ ಅವುಗಳ ಮಧ್ಯ ವೋಲ್ಟೇಜ್ ಕರೆಂಟ್ ಮಧ್ಯ ಆ್ಯಂಗಲ್ಲು π/2 ಇರುತ್ತೆ. ಸೊ ಆದ್ದರಿಂದ ಈಕ್ವೇಷನಲ್ಲಿ ಕಾಸ್ ಫೈ 0 ಆಗುತ್ತೆ. ಕಾಸ್ ಫೈ 0 ಆದರೆ ಪವರ್ 0 ಆಗುತ್ತೆ. ಸೊ ಇದು ಕಾನ್ಸೆಪ್ಟ್. ಆ ಥರ ಸರ್ಕ್ಯೂಟಲ್ಲಿ ಕರೆಂಟ್ ಏನೋ ಇರುತ್ತೋ ಅದನ್ನು ವಾಟ್ಲೆಸ್ ಕರೆಂಟ್ ಅಂತ ಹೇಳ್ತೀವಿ. 9ನೇ ಕ್ವೆಶನ್, ಇದು ಈಸಿ ಕ್ವೆಶನ್. ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಅನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಅವುಗಳ ಮಧ್ಯ ಆ್ಯಂಗಲ್ ಏನು ಅಂತ. ಇದು 90 ಡಿಗ್ರಿ ಆನ್ಸರು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಚಿತ್ರ ನೋಡಿದ್ರೆ ನಿಮ್ಗೆ ಚಕ್ಕನ್ ಗೊತ್ತಾಗುತ್ತೆ 90 ಡಿಗ್ರಿ ಅಂತ. ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ದ ಆ್ಯಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ 90 ಡಿಗ್ರಿ. ಸೊ ನೀವು ಈ ಚಿತ್ರ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಬ್ಲೂ ಕಲರು ಎಲೆಕ್ಟ್ರಿಕ್ ಫೀಲ್ಡು, ರೆಡ್ ಕಲರು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ನೋಡ್ಬೋದು ನೀವು, ಬ್ಲೂ ಕಲರ್ ರೆಡ್ ಕಲರ್ಗೆ ಯಾವಾಗಲೂ 90 ಡಿಗ್ರಿ ಡಿಫ್ರೆನ್ಸ್, ಫೇಸ್ ಆ್ಯಂಗಲ್ ಡಿಫ್ರೆನ್ಸ್ ಇರುತ್ತೆ. ನೇಮ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ವಿಚ್ ಕೀಪ್ಸ್ ದಿ ಅರ್ತ್ ವಾರ್ಮ್ ಬೈ ಗ್ರೀನ್ ಹೌಸ್ ಎಫೆಕ್ಟ್. ಗ್ರೀನ್ ಹೌಸ್ ಎಫೆಕ್ಟ್ ಯೂಸ್ ಮಾಡಿಕೊಂಡು ಅಥವಾ ಗ್ರೀನ್ ಹೌಸ್ ಎಫೆಕ್ಟಿಂದ ಯಾವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಭೂಮಿಯನ್ನು ವಾರ್ಮ್ ಆಗಿಡುತ್ತೆ, ಅಂದರೆ ಬಿಸಿ ಇರುತ್ತೆ ಅಂತ. ಇದಕ್ಕೆ ಆನ್ಸರು ಇನ್ಫ್ರಾರೆಡ್ ವೇವ್ ಅಂತ. ಇನ್ಫ್ರಾರೆಡ್ ಇಸ್ ಒನ್ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಇದು ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಎನಿವೆ ಎಕ್ಸಾಮ್ಗೆ ಇಷ್ಟು ಬರೆದ್ರೆ ಸಾಕು, ಇನ್ಫ್ರಾರೆಡ್ ವೇವ್ ಅಂತ ಬರೆದ್ರೆ ಸಾಕು. ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ.
ಇದು ಫಸ್ಟ್ ಪಾಯಿಂಟ್. ಇನ್ಕಮಿಂಗ್ ವಿಸಿಬಲ್ ಲೈಟ್ ಅಂದರೆ ಬರುವಂಥ ಲೈಟು ಭೂಮಿಯ ಸರ್ಫೇಸ್, ಭೂಮಿ ಅಬ್ಸರ್ವ್ ಮಾಡುತ್ತೆ. ಅಬ್ಸರ್ವ್ ಮಾಡಿ ಬಿಸಿ ಆದಮೇಲೆ ಅದು ರೇಡಿಯೇಟ್ ಮಾಡುತ್ತೆ, ಅಂದರೆ ವಾಪಸ್ ಕಳಿಸುತ್ತೆ. ಇನ್ಫ್ರಾರೆಡ್ ರೇಡಿಯೇಷನ್ಸ್ ಆಗಿ ವಾಪಸ್ ಕಳಿಸುತ್ತೆ. ಸೊ ಬರುವಂಥ ಎಲ್ಲ ಥರ ಲೈಟನ್ನು ಭೂಮಿ ಅಬ್ಸರ್ವ್ ಮಾಡಿ ವಾಪಸ್ಸು ಇನ್ಫ್ರಾರೆಡ್ ರೇಡಿಯೇಷನ್ಸನ್ನು ಕಳಿಸುತ್ತೆ. ಎಲ್ಲಿಗೆ? ಸ್ಪೇಸಿಗೆ ಕಳಿಸುತ್ತೆ. ಈ ರೇಡಿಯೇಷನ್ನು ಇಟ್ ಗೆಟ್ಸ್ ಟ್ರ್ಯಾಪ್ಡ್. ಯಾವ ಟ್ರ್ಯಾಪ್ ಮಾಡ್ತಾರೆ ನೋಡೋಣ. ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಏನಿರುತ್ತೋ ಅವುಗಳು ಟ್ರ್ಯಾಪ್ ಮಾಡುತ್ತೆ. ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕೂಡ ಒಂದು. ಕಾರ್ಬನ್ ಡೈಆಕ್ಸೈಡ್ ಅಂತಹ ಗ್ರೀನ್ ಹೌಸ್ ಗ್ಯಾಸಸ್ಸು ಇದನ್ನು ಟ್ರ್ಯಾಪ್ ಮಾಡುತ್ತೆ. ನೀರು ಕೂಡ ಟ್ರ್ಯಾಪ್ ಮಾಡುತ್ತೆ, ವಾಟರ್ ವೇಪರ್. ಟ್ರ್ಯಾಪ್ ಮಾಡೋದ್ರಿಂದ ಏನಾಗುತ್ತೆ? ಆ ಹೀಟ್ ಎಸ್ಕೇಪ್ ಆಗಲ್ಲ. ಹೀಟ್ ಎಸ್ಕೇಪ್ ಆಗದೆ ಇಟ್ ಹೆಲ್ಪ್ಸ್ ಮೈಂಟೈನಿಂಗ್ ಅರ್ತ್ಸ್ ಆವ್ರೇಜ್ ಟೆಂಪ್ರೇಚರ್. ಸೊ ಇದು ಎಫೆಕ್ಟ್ ಇರಲಿಲ್ಲ ಅಂದರೆ ಭೂಮಿ ರಾತ್ರಿ ತುಂಬ ತಣ್ಣಗಿರೋದು, ದಿನದಲ್ಲಿ ತುಂಬ ಬಿಸಿ ಇರೋದು. ಥ್ರೂ ವಾಟ್ ಈಸ್ ಕಾಲ್ಡ್ ಗ್ರೀನ್ ಹೌಸ್ ಎಫೆಕ್ಟ್. ಈ ಎಫೆಕ್ಟನ್ನು ಗ್ರೀನ್ ಹೌಸ್ ಎಫೆಕ್ಟ್ ಅಂತೀವಿ. ಸೊ ಇದು ಇನ್ಫ್ರಾರೆಡ್ ವೇವಿಂದ ಆಗೋದು. ಲೆವೆಂತ್ ಕ್ವೆಶನ್. Write the condition for diffraction maxima in terms of wavelength of light and slit width. ಇದಕ್ಕೊಂದು ಫಾರ್ಮುಲಾ ಇದೆ, ಅದನ್ನು ಬರಿಬೇಕು. ಏನು ಫಾರ್ಮುಲಾ? ಥೀಟಾ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು n+1/2 ಲ್ಯಾಂಬ್ಡಾ ಬೈ ಎ. ಆ n+1/2 ಅನ್ನು ಕೆಲವು ಸಲ 2n+1/2 ಅಂತಲೂ ಬರೀತಾರೆ. ಆಯಿತಾ? ಅದು ಈ ಫ್ರ್ಯಾಕ್ಷನನ್ನು ಬೇರೆ ಬೇರೆ ಥರ ಬರೆಯೋದು. ಎರಡು ಬರೆದ್ರು ಯಾವ್ದು ಬರೆದ್ರು ಓಕೆ. ವೇರ್ ಥೀಟಾ ಅಂದರೆ ಏನು? ಥೀಟಾ ಅಂದರೆ ಆ್ಯಂಗಲ್ ಆಫ್ ಡಿಫ್ರಾಕ್ಷನ್. ಎನ್ ಅಂದರೆ ಒಂದ +or-1 ಆಗಿರ್ಬೋದು, +or-2 ಆಗಿರ್ಬೋದು, +or-3. ಸೊ ಈ ಥರ ಇಂಟಿಜರ್, ಪಾಸಿಟಿವ್ ಇಂಟಿಜರ್, ನೆಗೆಟಿವ್ ಇಂಟಿಜರ್ ಎರಡೂ ಆಗುತ್ತೆ. ಲ್ಯಾಂಬ್ಡಾ ಅಂದರೆ ವೇವ್ ಲೆಂತ್ ಆಫ್ ದಿ ಲೈಟ್. ಎ ಅಂದರೆ ವಿಡ್ತ್, ಆ ಸ್ಲಿಟ್ ಎಷ್ಟು ತೂತಿರುತ್ತಲ್ಲ ಅದು ಅಗಲ ಎಷ್ಟು, ಸ್ಲಿಟ್ ವಿಡ್ತ್. ಸೊ ಇದು ಫಾರ್ಮುಲಾ. ಈ ಫಾರ್ಮುಲಾ ಬರಿಬೇಕು. ಇದು ಈ ಥರ ಥೀಟಾ ಇದ್ದರೆ ಆವಾಗ ಡಿಫ್ರಾಕ್ಷನ್ ಮ್ಯಾಕ್ಸಿಮಮ್ ಆಗುತ್ತೆ, ಅಲ್ಲಿ ಬ್ರೈಟ್ ಆಗಿರುತ್ತೆ. 12th one. How does resolving power of telescope change on decreasing the aperture of its objective lens? ಸೊ ಆಬ್ಜೆಕ್ಟಿವ್ ಅಂದರೆ ಒಂದು ಟೆಲಿಸ್ಕೋಪಲ್ಲಿ ಎರಡು ಥರ ಲೆನ್ಸ್ ಇರುತ್ತೆ. ಒಂದು ನಿಮ್ಮ ಕಣ್ಣ ಹತ್ರ ಒಂದು ಲೆನ್ಸ್ ಇರುತ್ತೆ, ಇನ್ನೊಂದು ಆಬ್ಜೆಕ್ಟ್ ಹತ್ರ ಒಂದು ಲೆನ್ಸ್ ಇರುತ್ತೆ. ಸೊ ದೂರದಲ್ಲಿರುವಂಥ ಲೆನ್ಸನ್ನು ಆಬ್ಜೆಕ್ಟಿವ್ ಲೆನ್ಸ್ ಅಂತ ಹೇಳ್ತೀವಿ. ಅಪರ್ಚರ್ ಅಂದರೆ ಅದರಲ್ಲಿ ಎಷ್ಟು ಲೈಟ್ ಎಂಟರ್ ಆಗಿಬಿಡುತ್ತೆ, ಆಯಿತಾ, ಏರಿಯಾ, ಅದು ಅಪರ್ಚರ್. ಸೊ ಆ ಅಪರ್ಚರನ್ನು ಚಿಕ್ಕದು ಮಾಡಿದ್ರೆ, ಕಮ್ಮಿ ಮಾಡಿದ್ರೆ, ರಿಸಾಲ್ವಿಂಗ್ ಪವರ್ ಅಂದರೆ ನೀವು ಎಷ್ಟು ಚೆನ್ನಾಗಿ ದೂರದ್ದು ಕಾಣುತ್ತೆ ಅಂತ. ಸೊ ರಿಸಾಲ್ವಿಂಗ್ ಪವರ್ ಸಿಕ್ಕಾಬಟ್ಟೆ ಇದ್ದರೆ ನಿಮ್ಗೆ ದೂರದ್ದು ತುಂಬ ಚೆನ್ನಾಗಿ ಕಾಣುತ್ತೆ. ರಿಸಾಲ್ವಿಂಗ್ ಪವರ್ ತುಂಬ ಕಮ್ಮಿ ಇದ್ದರೆ ದೂರದ್ದು ಚೆನ್ನಾಗಿ ಕಾಣಲ್ಲ. ಸೊ ಆ ಅಪರ್ಚರನ್ನು ಕಮ್ಮಿ ಮಾಡಿದ್ರೆ ಟೆಲಿಸ್ಕೋಪಲ್ಲಿ ನಿಮಗೆ ದೂರದ್ದು ಚೆನ್ನಾಗಿ ಕಾಣುತ್ತೋ ಚೆನ್ನಾಗಿ ಕಾಣಲ್ವೋ ಅಂತ ಕ್ವೆಶ್ಚನ್. ಅದಕ್ಕೆ ಆನ್ಸರು, ದ ರಿಸಾಲ್ವಿಂಗ್ ಪವರ್ ಆಫ್ ಎ ಟೆಲಿಸ್ಕೋಪ್ ಡಿಕ್ರೀಸಸ್. ನೀವು ಅಪರ್ಚರನ್ನು ಚಿಕ್ಕದು ಮಾಡಿದ್ರೆ ನಿಮಗೆ ರಿಸಾಲ್ವಿಂಗ್ ಪವರು ಕಮ್ಮಿ ಆಗುತ್ತೆ. ಡಿಕ್ರೀಸಸ್ ವಿತ್ ದಿ ಡಿಕ್ರೀಸ್ ಇನ್ ದಿ ಅಪರ್ಚರ್ ಆಫ್ ಇಟ್ಸ್ ಆಬ್ಜೆಕ್ಟಿವ್ ಲೆನ್ಸ್. ಸೊ ಯಾವುದು ಆಬ್ಜೆಕ್ಟ್ ಕಡೆ ಇರುತ್ತೋ ಲೆನ್ಸು, ಅಂದರೆ ದೂರದ ಲೆನ್ಸು, ಆ ಲೆನ್ಸ್ ಅಪರ್ಚರ್ ಕಮ್ಮಿ ಮಾಡಿದ್ರೆ ರಿಸಾಲ್ವಿಂಗ್ ಪವರ್ ಕಮ್ಮಿ ಆಗುತ್ತೆ, ಅಂದರೆ ಟೆಲಿಸ್ಕೋಪ್ ದೂರದ್ದು ಚೆನ್ನಾಗಿ ಕಾಣಲ್ಲ. ಅದೇ ಅಪರ್ಚರ್ ಜಾಸ್ತಿ ಮಾಡಿದ್ರೆ ರಿಸಾಲ್ವಿಂಗ್ ಪವರ್ ಜಾಸ್ತಿ ಆಗುತ್ತೆ. ಆ ಥರ ಆಯಿತಾ? ಆಯಿತು. ನೆಕ್ಸ್ಟು, ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟಲ್ಲಿ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂದರೆ ಏನು? ಡಿಫೈನ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಇನ್ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್. ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಂದರೆ ಏನು ನೋಡೋಣ. ದಿ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಡೆಫಿನಿಷನ್, ಇಟ್ಸ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಯಾವ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸು? ಆಫ್ ದಿ ಇನಿಷಿಯಲ್ ವೆಲಾಸಿಟಿ ವೆಕ್ಟರ್. ವೆಲಾಸಿಟಿ ವೆಕ್ಟರ್ ಅಂದರೆ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಆ ಡೈರೆಕ್ಷನ್ of alpha particle from the center of the nucleus.
ಸೊ ಪಾರ್ಟಿಕಲ್ ಸ್ಕ್ಯಾಟ್ರಿಂಗ್ ಅಂದರೆ ಏನಪ್ಪ, ಆಲ್ಫಾ ಪಾರ್ಟಿಕಲನ್ನು ನಾವು ಗೋಲ್ಡ್ ನ್ಯೂಕ್ಲಿಯಸ್ಗೆ ಬಿಡ್ತೀವಿ ಅಲ್ವಾ. ಸೊ ಅದೇ ಪಾರ್ಟಿಕಲ್ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್. ಸೊ ಅದರಲ್ಲಿ ಆಲ್ಫಾ ಪಾರ್ಟಿಕಲ್ ಏನು ವೆಲಾಸಿಟಿ ಇರುತ್ತೋ ಅದಕ್ಕೂ ಸೆಂಟರ್ ಆಫ್ ನ್ಯೂಕ್ಲಿಯಸ್ ಒಂದು ಲೈನ್ ಎಳೆದ್ರೆ ಅವೆರಡರ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅದು ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಸೊ ಕರೆಕ್ಟಾಗಿ ಚಿತ್ರ ಬರೆದ್ರೆ, ಸೊ ಇದು ನ್ಯೂಕ್ಲಿಯಸ್, ಸೊ ಇದು ಸೆಂಟರ್ ಲೈನ್ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲೇನಾದರೂ ಆಲ್ಫಾ ಪಾರ್ಟಿಕಲ್ ನಾವು ಬಿಟ್ಟರೆ ಅದು ಹಾಗೆ ವಾಪಸ್ ಬರುತ್ತೆ ನ್ಯೂಕ್ಲಿಯಸ್ಗೆ ಹೊಡೆದು. ಅದೇ ಮೇಲೆ ಬಿಟ್ಟರೆ ಈ ಥರ ಅದು ಡಿಫ್ಲೆಕ್ಟ್ ಆಗುತ್ತೆ ಅಲ್ವಾ. ಸೊ ಇದು ಇಂಪ್ಯಾಕ್ಟ್ ಸ್ಕ್ಯಾಟ್ರಿಂಗ್, ಇದು ಪಾರ್ಟಿಕಲ್ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್. ಸೊ ಈ ಆಲ್ಫಾ ಪಾರ್ಟಿಕಲ್ ತೊಗೊಂಡ್ರೆ ಈ ನ್ಯೂಕ್ಲಿಯಸ್ ಇರಲಿಲ್ಲ ಅಂದರೆ ಸ್ಟ್ರೈಟಾಗಿ ಹೋಗಿರೋದು ಹೀಗೆ. ಸೊ ಈ ಸ್ಟ್ರೈಟ್ ಲೈನಿಗೂ ನ್ಯೂಕ್ಲಿಯಸ್ಗೂ ಏನು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇರುತ್ತೋ ಅದಕ್ಕೆ ನಾವು ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂತ ಹೇಳ್ತೀವಿ. ಸೊ ಇದು ಬಿ ಅಂತ ಬರಿತೀವಿ, ಅದು ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಇವನ್ ಎಕ್ಸಾಮ್ ಚಿತ್ರ ಬರಿಬೇಕು ಅಂತಿಲ್ಲ, ಬಟ್ ಎಕ್ಸ್ಪ್ಲೇನ್ ಅರ್ಥ ಆಗಲಿ ಅಂತ ನಾನು ಆ ಚಿತ್ರ ತೋರಿಸಿದ್ದೀನಿ ಅಷ್ಟು. ನೆಕ್ಸ್ಟ್, ಇದು ಸೆಮಿಕಂಡಕ್ಟರ್ ಚಾಪ್ಟರ್. ಇನ್ ವಿಚ್ ಟೈಪ್ ಆಫ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಹೋಲ್ಸ್ ಆರ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಸೊ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರಲ್ಲಿ ಪಿ ಟೈಪ್ ಆ್ಯಂಡ್ ಎನ್ ಟೈಪ್ ಅಂತ ಎರಡಿದೆ. ಅದರಲ್ಲಿ ಯಾವುದು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಹೋಲ್ ಯಾವುದು ಅಂತ. ಸೊ ಎನ್ ಟೈಪ್ ಸೆಮಿಕಂಡಕ್ಟರ್ ಆ್ಯಂಡ್ ಪಿ ಟೈಪ್ ಸೆಮಿಕಂಡಕ್ಟರ್ ಅಂತ ಹೇಳಿದೆ. ಇದಕ್ಕೆ ಆನ್ಸರು ಎನ್ ಟೈಪ್ ಸೆಮಿಕಂಡಕ್ಟರ್. ಯಾಕೆ? ಈ ಟೇಬಲ್ ನೋಡೋಣ. ಪಿ ಟೈಪಲ್ಲಿ ಹೋಲ್ಸು ಮೆಜಾರಿಟಿ ಕ್ಯಾರಿಯರ್ ಆಗಿರುತ್ತೆ, ಎಲೆಕ್ಟ್ರಾನ್ಸು ಮೈನಾರಿಟಿ ಕ್ಯಾರಿಯರ್ ಆಗಿರುತ್ತೆ. ಅದೇ ಎನ್ ಟೈಪಲ್ಲಿ ಹೋಲ್ಸು ಮೈನಾರಿಟಿ ಆಗಿರುತ್ತೆ, ಎಲೆಕ್ಟ್ರಾನ್ಸು ಮೆಜಾರಿಟಿ ಆಗಿರುತ್ತೆ. ಇಲ್ಲೇನು ಕೇಳ್ಯಾರೆ? ಹೋಲ್ಸ್ ಎಲ್ಲಿ ಮೈನಾರಿಟಿ ಕ್ಯಾರಿಯರ್ ಅಂತ ಕೇಳ್ಯಾರೆ. ಸೊ ಅದಕ್ಕೆ ಇದು ಆನ್ಸರ್ ಎನ್ ಟೈಪ್. ಈ ಟೇಬಲ್ ಬರಿಬೇಕು ಅಂತಿಲ್ಲ, ಬರೀ ಎನ್ ಟೈಪ್ ಅಂತ ಬರೆದ್ರೆ ಸಾಕು. ಬಟ್ ಎಕ್ಸಾಮಲ್ಲಿ ಬೇರೆನೂ ಕೇಳ್ಬೋದು ನಿಮಗೆ, ಏನು ಹೋಲ್ ಮೆಜಾರಿಟಿ ಕ್ಯಾರಿಯರ್ ಯಾವುದು ಅಥವಾ ಎಲೆಕ್ಟ್ರಾನ್ಸ್ ಮೆಜಾರಿಟಿ ಕ್ಯಾರಿಯರ್ ಯಾವುದು, ಈ ಥರ ಕೇಳ್ಬೋದು. ಸೊ ಟೇಬಲ್ ಜ್ಞಾಪಕ ಇಟ್ಕೊಳ್ಳಿ. ಫೈನಲ್ ಕ್ವೆಶನ್. ಪಿ ಎನ್ ಜಂಕ್ಷನ್ ಡಯೋಡ್, ಅಗೇನ್ ಸೆಮಿಕಂಡಕ್ಟರ್ ಚಾಪ್ಟರು. ಜಂಕ್ಷನ್ ಡಯೋಡಲ್ಲಿ ಪಿ ಎನ್ ಜಂಕ್ಷನ್, ಎನ್ ಪಿ ಜಂಕ್ಷನ್ ಅಂತ ಎರಡು ಥರ ಇರುತ್ತೆ. ಸೊ ಆ ಪಿ ಎನ್ ಜಂಕ್ಷನ್ ಡಯೋಡ್ ಚಿತ್ರ ಹೇಗಿರುತ್ತೆ ಅಂತ ಈ ಥರ ಬರಿಬೇಕು. ಆಯಿತಾ? ಇದು ಪಿ ಎನ್ ಜಂಕ್ಷನ್ ಡಯೋಡ್ ಚಿತ್ರ. ಈ ಕಲರಿನ ಬರಿಬೇಕು ಅಂತಿಲ್ಲ, ಈ ಪೆನ್ಸಿಲಲ್ಲಿ ಬರೆದ್ರೆ ಪೆನ್ನಲ್ಲಿ ಬರೆದ್ರು ಆಯಿತು. ಸೊ ಅಲ್ಲಿಗೆ 15 ಕ್ವೆಶನ್ನ ಆನ್ಸರ್ ಮಾಡ್ತೀವಿ. ನಿಮ್ಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ವೀಡಿಯೋಲಿ ಬಾಕಿ ಕ್ವೆಶನ್ ಮಾಡೋಣ. ಅಲ್ಲಿವರೆಗೂ ವಿದಾಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಸೂನ್. ಬಾಯ್.